ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ, ಇವರು ನನ್ನ ಕಸ್ಟಮರು. ಇದು ಅಳತೆ ಬ್ಲೌಸು, 2 ಬ್ಲೌಸ್ ಕೊಟ್ಟಿದ್ದಾರೆ. 2 ಬ್ಲೌಸು ಒಂದೇ ಅಳತೆಗೆ ಕಟ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಫ್ರೆಂಡ್ಸ್, 2 ಒಂದೇ ಸೈಜ್ ಆಗಿರೋದ್ರಿಂದ ನಾನು 2 ಲೈನಿಂಗು ಒಟ್ಟಿಗೆ ಹಾಕಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ, ಅದಕ್ಕಾಗಿ ಕಲರ್ ಒಂಚೂರು ಹೆಚ್ಚು ಕಡಿಮೆ ಇರೋದು ಲೈನಿಂಗ್ ತೊಗೊಂಡಿದ್ದೀನಿ. ಸೂಟಬಲ್ ಲೈನಿಂಗ್ ತೊಗೊಂಡಿದ್ದೀನಿ. 2 ಬ್ಲೌಸ್ ಪೀಸು ಒಂದು ಸ್ವಲ್ಪ 2 ಒಂದೇ ರೀತಿ ಕಾಣ್ತಿದೆ. ನೋಡಿ, ಈಕ್ವಲ್ ಆಗಿ ಒಂದು ಮಾರ್ಕ್ ಹಾಕಿದ್ದೀನಿ. ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕ್ ಹಾಕಿದ್ದೀನಿ. ಮಧ್ಯಕ್ಕೆ ಈ ರೀತಿ ಇಟ್ಕೊಳ್ಳಿ ಫ್ರೆಂಡ್ಸ್. ಬ್ಲೌಸ್ ಪೀಸ್ನ ನೋಡಿಬಿಟ್ಟು ಈ ಥರ ಇಟ್ಬಿಟ್ಟು ಸ್ಟಿಚ್ ಹತ್ರಕ್ಕೆ ಒಂದು ಮಾರ್ಕು, ಅರ್ಧ ಇಂಚು ಡಾಟ್ಸ್ಗೆ ಒಂದು ಮಾರ್ಕು, ಮತ್ತು 2 ಇಂಚು ಒಳಗಡೆಗೆ ಒಂದು ಮಾರ್ಕು. ನೋಡಿ, ಸೈಡ್ ಜಾಯಿನ್ ಹತ್ರ ಇಲ್ಲಿ ಈ ರೀತಿ ಇಟ್ಕೊಂಡು ಇಲ್ಲೊಂದು ಮಾರ್ಕು, ಸ್ಲೀವ್ ಅಟ್ಯಾಚಿಂಗ್ ಸ್ಟಿಚ್ ಹತ್ರಕ್ಕೆ ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕು. ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ ಸ್ಟ್ರೈಟಾಗಿ. 13.5 ಇಂಚು ಲೆಂತ್ ಇದೆ. 13.5ಗೆ ಒಂದು ಮಾರ್ಕ್ ಹಾಕೋಣ, ಮತ್ತು ಅರ್ಧ ಇಂಚು ಸ್ಟಿಚಿಂಗ್ಗೆ ಒಂದು ಮಾರ್ಕ್ ಹಾಕೋಣ. ನೋಡಿ, ಇಲ್ಲಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋಣ. ಬ್ಯಾಕ್ ಡೀಪು ನೋಡಿ ಎಷ್ಟು ಬೇಕಂತ ಅವ್ರ ಬ್ಲೌಸಲ್ಲೇ ಈ ರೀತಿ ತಗೊಂಡು ಒಂದು ಮಾರ್ಕ್ ಹಾಕೋಣ, ಮತ್ತು ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕ್ ಹಾಕೋಣ. ನೆಕ್ಸ್ಟ್ ನೋಡಿ, ನೆಕ್ ಬಿಡ್ತು 2 ಇಂಚ್ ತಗೊಳ್ಳೋಣ. ಅವ್ರಿಗೆ ರೆಡಿ ಶೋಲ್ಡರು 2.5 ಬೇಕು, ಮತ್ತು ಅರ್ಧ ಇಂಚು ಸ್ಟಿಚಿಂಗೋಸ್ಕರ ತಗೊಳ್ಳೋಣ. ಟೋಟಲಾಗಿ 5 ಇಂಚು ಶೋಲ್ಡರ್ ಆಯಿತು. ಇಲ್ಲಿ ಕೆಳಗಡೆ 5.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಆಮೇಲೆ ನೋಡಿ, ಈ ಮಾರ್ಕು ಸೇರಿಸಿ ಒಂದು ಗೆರೆ ಎಳೆಯೋಣ. ಇವ್ರದ್ದು ಚೆಸ್ಟು 8.75 ಇದೆ. 8.75ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ, ಮತ್ತು ಒಳಗಡೆಗೆ ಎಕ್ಸ್ಟ್ರಾಗೆ 2 ಇಂಚಿಗೆ ಒಂದು ಮಾರ್ಕ್ ಹಾಕೋಣ. ಮತ್ತು ನೋಡಿ, ಇಲ್ಲಿಂದ 1 ಇಂಚ್ಗೆ ಒಂದು ಮಾರ್ಕ್ ಹಾಕ್ಬಿಟ್ಟು ಆರ್ಮ್ ಶೇಪ್ ಈ ರೀತಿ ಕೊಡೋಣ. ನೀಟಾಗಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಟಿದ್ದಾದಮೇಲೆ ಫ್ರೆಂಡ್ಸ್, ಇದು ಬ್ಯಾಕ್ದು ನೋಡಿ, ಅವ್ರ ಅಳತೆ ಬ್ಲೌಸಲ್ಲಿ ಈ ರೀತಿ ಶೋಲ್ಡ್ರ್ ಹತ್ರದಿಂದ ಅರ್ಧ ಇಂಚು ಮೇಲೆಗೆ ಬಿಟ್ಟು ಆ ಮಾರ್ಕ್ ಪಕ್ಕದಲ್ಲಿ ಈ ರೀತಿ ತಗೊಂಡೋದ್ರೆ ನೋಡಿ ಕರೆಕ್ಟಾಗಿ ಇಲ್ಲಿಗೆ ಬರಬೇಕು. ಅವ್ರದ್ದು ಬರ್ತಿದೆ, ಕರೆಕ್ಟಾಗಿದೆ. ಇಷ್ಟು ಕರೆಕ್ಟಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾದಮೇಲೆ, ನಮಗೆ ಕನ್ಫರ್ಮ್ ಆದಮೇಲೆ ನೋಡಿ, ಈ ಮಾರ್ಕು ಸೇರಿಸಿ ಒಂದೆಣ್ಣೆ ಹಾಕೋಣ. ಇದೊಂದು ಮಾರ್ಕ್ ಹಾಕೋಣ. ಇದು ಬ್ಯಾಕು ಆಯಿತು. ಕೆಳಗಡೆಗೆ ಇಲ್ಲಿಗೆ ಡೀಪ್ ಬರಬೇಕು ಅಂತ ಒಂದು ಮಾರ್ಕ್ ಹಾಕ್ಬಿಟ್ಟು ನೋಡಿ, ಇದು ನೆಕ್ಕು ನಾನು ಕಟ್ ಮಾಡ್ತಿಲ್ಲ, ಫ್ಯೂಸಿಂಗಲ್ಲಿ ಕಟ್ ಮಾಡ್ತೀನಿ. ಈಗ ಇದನ್ನ ಕಟ್ ಮಾಡೋಣ ಫ್ರೆಂಡ್ಸ್. ಇದು ನೆಕ್ ಬಂದು ಒಂದು ರೌಂಡ್ ನೆಕ್ ಕೊಡಬೇಕು, ಇನ್ನೊಂದು ಸ್ಕ್ವೇರ್ ಕೊಡಬೇಕು. ಎರಡೂ ಕಟ್ ಮಾಡ್ತಿಲ್ಲ. ಈಗ ಅದು ಸ್ಟಿಚ್ ಮಾಡುವಾಗ ನಾನು ಕಟ್ ಮಾಡ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ 2 ಸಲ ನೋಡಿ ಫ್ರೆಂಡ್ಸ್, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲಿ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಮಕ್ಕಳು ಆಟ ಆಡ್ತಾಯಿದ್ದಾರೆ ಫ್ರೆಂಡ್ಸ್. ಆಚೆ ಕಡೆ ಸೌಂಡ್ ಆಗ್ತಿದೆ, ಬಾಲ್ ಹಾಕೋ ಸೌಂಡ್ ಎಲ್ಲ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಈ ರೀತಿ ಹಾಕೊಂಡ್ಬಿಟ್ಟು ಈ ರೀತಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದಾದರೆ ತೆಗೆದಿಟ್ಬಿಟ್ಟು ಫ್ರಂಟ್ ಮಾರ್ಕ್ ಮಾಡೋಣ. ಈಗ ಫಸ್ಟ್ಗೆ ನೋಡಿ, ಫ್ರಂಟು ಈ ರೀತಿ ಅರ್ಧ ಇಂಚು ಮೇಲೆ ಬಿಟ್ಟು ನೋಡಿ, ಅದ್ರ ಪಕ್ಕದಲ್ಲೇ ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು, ಇದು ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ಮಾರ್ಕ್ ಹಾಕ್ಬಿಟ್ಟು ತೆಗೆದುಬಿಡೋಣ. ಇಲ್ಲಿ ಅವ್ರಿಗೆ ನೋಡಿ ರೆಡಿ 3 ಇಂಚ್ ಬೇಕು. 3 ಇಂಚ್ಗೆ 1 ಇಂಚ್ ಆ್ಯಡ್ ಮಾಡಿ 4 ಇಂಚ್ಗೆ ಒಂದು ಮಾರ್ಕ್ ಹಾಕೋಣ. ನೆಕ್ಸ್ಟು ಡಾಟ್ ಪಾಯಿಂಟ್ ನೋಡಿ, ಡಾಟ್ ಪಾಯಿಂಟು ರೆಡಿ 10 ಇಂಚ್ಗಿದೆ. ಅಳತೆ ಬ್ಲೌಸಲ್ಲಿ 10 ಇಂಚಿದೆ, ಆದರೆ ಅದು 10 ಇಂಚು ಅದು ರಾಂಗ್ ಇದೆ. ಡಾಟ್ ಪಾಯಿಂಟ್ ಕರೆಕ್ಟಾಗಿ 9.5 ತಗೊಳ್ಳೋಣ ಸಾಕು. ಇವ್ರಿಗೆ 10 ಇಂಚು ತುಂಬ ಕೆಳಗಡೆಗೆ ಆಗುತ್ತೆ. ಹಾಗಾಗಿ ಒಂದೊಂದು ಸಲ ಮೆಜರ್ಮೆಂಟ್ ಬ್ಲೌಸಲ್ಲಿ ಅದು ರಾಂಗ್ ಇದ್ದರೆ ನಾವು ಚೇಂಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಎಷ್ಟಿದ್ರೆ ಅಷ್ಟೇ ಮಾಡೋದು, ರಾಂಗ್ ಆಗುತ್ತೆ ಅದು.
ಒಂದೊಂದು ಬ್ಲೌಸ್ ಅಳತೆ ಬ್ಲೌಸು ಕರೆಕ್ಟಾಗಿ ಇರೋದಿಲ್ಲ. ಡಾಟ್ ಪಾಯಿಂಟು 9ವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಮತ್ತೆ 9ವರೆಯಿಂದ ಕೆಳಗಡೆಗೆ 3 ಇಂಚಿಗೆ ಒಂದು ಮಾರ್ಕ್ ಹಾಕಿ ಅರ್ಧ ಇಂಚು ಸ್ಟಿಚಿಂಗ್ಗೆ ತಗೊಂಡಿದ್ದೀನಿ. ನೋಡಿ ಈ ಕಡೆ 1 ಇಂಚ್ ಈ ಕಡೆ 1 ಇಂಚ್ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಡಾಟ್ ಪಾಯಿಂಟ್ ಹಾಕ್ಕೊಳ್ಳೋಣ. ಮೇನ್ ಡಾಟ್ ಇದು. ನೆಕ್ಸ್ಟ್ ನೋಡಿ ಇಲ್ಲಿ ಅರ್ಧ ಇಂಚು ಈ ರೀತಿ ಬಿಟ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟಿಚ್ ಇರುತ್ತಲ್ವ, ಸ್ಟಿಚ್ಗೊಂದು ಮಾರ್ಕು, ಡಾಟ್ಸ್ಗೊಂದು ಮಾರ್ಕು ಮತ್ತು ಇನ್ನೊಂದು ಕೆಳಗಡೆ ಸ್ಟಿಚಿಂಗ್ಗೆ ಒಂದು ಮಾರ್ಕು, ಟೋಟಲಾಗಿ 3 ಮಾರ್ಕ್ ಹಾಕ್ಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳೋಣ. ಆಮೇಲೆ ನೋಡಿ ಫ್ರೆಂಡ್ಸ್, ಈ ಕಡೆ ಇಲ್ಲಿ ಉಕ್ಸ್ ಪಟ್ಟಿಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ನೋಡಿ ಬ್ಲೌಸ್ ಇಲ್ಲಿ ತನಕ ಬಂದಿದೆ. ಮತ್ತು ಎಕ್ಸ್ಟ್ರಾ ಡಾಟ್ಸ್ಗೆ ಇಲ್ಲಿ ಒಳಗಡೆ ಹೋಗುತ್ತಲ್ವ, ಅದಕ್ಕೋಸ್ಕರ ಇಲ್ಲಿ ಕ್ಲಾತ್ ತೊಗೊಳ್ಳೋಣ. ಇಷ್ಟು ಮಾರ್ಕ್ ಹಾಕೋಣ. ಇದು ಈ ಮಾರ್ಕು ಮತ್ತು ಈ ಮಾರ್ಕು ಸೇರಿಸಿ ಒಂದು ಲೈನ್ ಹಾಕೋಣ. ಈಗ ನೋಡಿ ಜಸ್ಟು 8.25 ಬೇಕಲ್ವ, ನೋಡಿ 8.25 ಕರೆಕ್ಟಾಗಿ ಇಲ್ಲಿ ಬರ್ತಿದೆ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ಶೇಪ್ ತಗೊಳ್ಳೋಣ. ಇಲ್ಲಿ ಹಾರ್ಮೋಲ್ ಶೇಪು ನೋಡಿ, ಡಾಟ್ಸು ಈ ರೀತಿ ಶೇಪಲ್ಲಿ ಡಾಟ್ಸು ತಗೊಳ್ಳೋಣ. ಇದಿಷ್ಟು ಫ್ರಂಟ್ ಕಟ್ಟಿಂಗು ಫ್ರೆಂಡ್ಸ್. ನೋಡಿ ಇದರಲ್ಲಿ ರಬ್ ಮಾಡಿ ಕೆಳಗಡೆಗೂ ಸೇಮ್ ಪ್ಲೇಸ್ಗೆ ಡಾಟ್ಸ್ ಬರೋ ಥರ ಮಾರ್ಕ್ ಹಾಕ್ಕೊಳ್ಬೇಕು. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಸ್ಕಿಪ್ ಮಾಡ್ತಿದ್ದೀನಿ. ಈಗ ಇದನ್ನ ಕಟ್ ಮಾಡೋಣ. ಎರಡು ಸೇಮ್ ಅಳತೆ ಇರಬೇಕಾದ್ರೆ ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಟೈಮ್ ಸೇವ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಸ್ಕಿಪ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅರ್ಥ ಆಗೋಲ್ಲ, ಮಾಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಫ್ರೆಂಡ್ಸ್. ಮಾಡಲಿಲ್ಲ ಅಂದರೆ ವಿಡಿಯೋ ಲೆಂತ್ ಆಗುತ್ತೆ. ವಿಡಿಯೋ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ನಾನು ವಿಡಿಯೋ ಲೆಂತ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ಕಿಪ್ ಮಾಡ್ದಿರ ತೋರಿಸ್ತಿದ್ದೀನಿ. ಇಷ್ಟಾದಮೇಲೆ ನೋಡಿ ಇಲ್ಲೊಂದು ಈ ರೀತಿ ಮ್ಯಾಚ್ ಕೊಟ್ಕೊಳ್ಳೋಣ ಎಲ್ಲ ಕಡೆ. ಇದನ್ನೆಲ್ಲ ಸ್ಕಿಪ್ ಮಾಡಿದ್ರೆ ವಿಡಿಯೋ ಬೇಗ ಕಂಪ್ಲೀಟ್ ಆಗುತ್ತೆ, ಆದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಹಾಗೆ ಕಂಟಿನ್ಯೂ ಹಾಕಿದ್ದೀನಿ ವಿಡಿಯೋ. ಫ್ರೆಂಡ್ಸ್, ಕ್ರಾಸ್ ಬೆಲ್ಟ್ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ಟಿಚ್ಚಿಗೆ ಒಂದು ಮಾರ್ಕು ನೋಡಿ, ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಒಂದು ಮಾರ್ಕು, ಇಲ್ಲಿ ಎಡ್ಜಸ್ಸು ಇದು ಕಟ್ ಮಾಡೋದಕ್ಕೆ ಇಲ್ಲೊಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಎಡ್ಜಸ್ ಚೆನ್ನಾಗಿರೋದಿಲ್ಲ, ಗಟ್ಟಿಯಾಗಿರುತ್ತೆ, ಹಂಗಾಗಿ ಅದು ಕಟ್ ಮಾಡಿ ತೆಗೆದುಬಿಡೋಣ ಅಂತ ಮಾರ್ಕ್ ಹಾಕಿದ್ದೀನಿ. ಅಲ್ಲಿಂದ ಮೇಲಕ್ಕೆ 4ವರೆಗೆ ಒಂದು ಮಾರ್ಕು ಮತ್ತು 3ವರೆಗೆ ಇಲ್ಲೊಂದು ಮಾರ್ಕ್ ಹಾಕಿ ನೋಡಿ ಈ ರೀತಿ ಕರ್ವ್ ಶೇಪ್ ಕೊಟ್ಟರೆ ಇದು ಕ್ರಾಸ್ ಬೆಲ್ಟ್ ಮುಗಿಯುತ್ತೆ. ಇದು ಕಟ್ ಮಾಡಿಬಿಡೋಣ. ಈಗ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ನೋಡಿ ಫ್ರೆಂಡ್ಸ್, ಆಗ ಅರ್ಥ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ಸ್ಲೀವ್ ಕಟ್ ಮಾಡ್ತಿದ್ದೀನಿ 4 ಫೋಲ್ಡಿಂಗು ನೋಡಿ. ಇದು ಸಿಂಗಲ್ ಆಗಿ ಮಾಡ್ತಿದ್ದೀನಿ, ಯಾಕಂದರೆ ಒಂದು ಬ್ಲೌಸು ಫುಲ್ ಸ್ಲೀವು, ಹಾಗಾಗಿ ಒಂದು ಮಾತ್ರ ಹಾಫ್ ಸ್ಲೀವ್ದು ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇದು ವಿಡ್ತ್ ಬಾಟಮಲ್ಲಿ ಕೆಳಗಡೆ ಈಕ್ವಲ್ಗೋಸ್ಕರ ಒಂದು ಮಾರ್ಕು, ಸ್ಟಿಚಸ್ಗೋಸ್ಕರ ಅರ್ಧ ಇಂಚ್ ಒಂದು ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಲೆಂತ್ ಎಷ್ಟು ಬೇಕು ಅಂತ ಒಂದು ಮಾರ್ಕು, ಅರ್ಧ ಇಂಚು ಸ್ಟಿಚಿಂಗೋಸ್ಕರ ಒಂದು ಮಾರ್ಕು. ನೋಡಿ ಈ ರೀತಿ ಹಾಕೊಂಡ್ಬಿಟ್ಟು ಇಲ್ಲಿ ಸ್ಟಿಚ್ ಇದೆಯಲ್ಲ ಅಲ್ಲಿಗೆ ಒಂದು ಮಾರ್ಕು, ಅರ್ಧ ಇಂಚು ಮೇಲೆಗೆ ಒಂದು ಮಾರ್ಕು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ರೀತಿ 1 ಇಂಚು ಮುಂದಕ್ಕೆ ಹೋಗಿ ಈ ರೀತಿ ಬೆಂಡ್ ಆಗಬೇಕು. ಇಲ್ಲಿ ಪ್ಯಾಚ್ ಕೊಟ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಸ್ಲೀವ್ ಮಾರ್ಕಿಂಗ್ ಕಾಣ್ತಿದೆಯಲ್ಲ, ಈಗ ಇದನ್ನ ಕಟ್ ಮಾಡೋಣ. ಇದು 2 ಲೇಯರ್ ಮಾತ್ರ ತಗೊಂಡು ಈ ರೀತಿ ಕಟ್ ಮಾಡಿ ಇಲ್ಲೊಂದು ನ್ಯಾಚು ಮತ್ತು ಫ್ರಂಟ್ಗೆ ಇಲ್ಲೊಂದು ನ್ಯಾಚು ಮತ್ತು ಇಲ್ಲಿ ಸ್ಟಿಚ್ ಎಲ್ಲಿ ಬರಬೇಕು ಅನ್ನೋದಕ್ಕೆ ಇಲ್ಲೊಂದು ನ್ಯಾಚು ಕೊಟ್ಬಿಟ್ಟು
ನೋಡಿ ಪ್ಯಾಚ್ ಪೀಸು ಇಲ್ಲೇ ತಗೊಳ್ತಿದ್ದೀನಿ ಈಗ. ನೋಡಿ ಇದು ಪ್ಯಾಚು. ಫ್ರೆಂಡ್ಸ್ ಇದು ಸ್ಲೀವು ಮತ್ತು ಕ್ರಾಸ್ ಬೆಲ್ಟು, ಫ್ರಂಟು, ನೋಡಿ ಬ್ಯಾಕು. ಇದಿಷ್ಟು ಅರ್ಥ ಆಗಿಲ್ಲ ಅಂದರೆ ಮತ್ತೆ ಇನ್ನೊಂದ್ಸಲ ವಿಡಿಯೋ ನೋಡಿ ಫ್ರೆಂಡ್ಸ್, ಅರ್ಥ ಆಗುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.